ನಮ್ಮ ಕಲ್ಪನೆಯಲ್ಲಿದ್ದಂತ ಒಂದು ವಿಚಾರವನ್ನ ಇವತ್ತು ಕಾರ್ಯರೂಪಕ್ಕೆ ತಂದವರು ಶ್ರೀಯುತ ಲಕ್ಷ್ಮೀಕಾಂತ್ ಅವರು. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಾ ಇವರು ತಮ್ಮ 50 ವರ್ಷಗಳನ್ನು ಪೂರೈಸಿ 51ನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡ್ರು. ಅದು ವಿಶೇಷ ಅಲ್ಲ, ಲಕ್ಷ್ಮೀಕಾಂತ್ ಅವ್ರು ಕಾಣ್ತಾ ಇದ್ದಾರೆ. ಅದು ವಿಶೇಷ ಅಲ್ಲ, ಇವರು ಆಚರಣೆ ಮಾಡಿದ್ದು ವಿಭಿನ್ನವಾಗಿ ಒಂದು ಕಾರ್ಯಕ್ರಮದಲ್ಲಿ ಇವರು ತಮ್ಮ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡ್ರು. ತಾಯಿಮನೆ ಎಂಬಂತ ಒಂದು ಸಂಸ್ಥೆಯಲ್ಲಿ ಇವರು ಮಕ್ಕಳೊಂದಿಗೆ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡ್ರು. ತಾಯಿಮನೆ ಸಂಸ್ಥೆ ಬಗ್ಗೆ ಹೇಳೋ ಹಾಗಿದ್ರೆ, ತಾಯಿಮನೆ ಸಂಸ್ಥೆಗೆ 16 ವರ್ಷಗಳ ಸಂಭ್ರಮ. ತಾಯಿಮನೆ ಸಂಸ್ಥೆಯು 26/9/2009 ಪ್ರಾರಂಭವಾಗಿ ಶಿಕ್ಷಣದಿಂದ ವಂಚಿತರಾದ, ಕೌಟುಂಬಿಕ ಸಮಸ್ಯೆಗಳಾದ, ಆರ್ಥಿಕ ಸಮಸ್ಯೆಯಲ್ಲಿರುವ ಏಕ ಪೋಷಕರು, ನಿರ್ಗತಿಕ ಮಕ್ಕಳ ಆಶಾಕಿರಣವಾಗಿ ನೂರಾರು ಮಕ್ಕಳಿಗೆ ಆಶ್ರಯ ನೀಡಿ ಊಟ, ಉಪಚಾರ, ಶಿಕ್ಷಣ ಒದಗಿಸಿ ಆಪ್ತ ಸಮಾಲೋಚನೆ, ಮಾನವೀಯ ಮೌಲ್ಯಗಳು, ವ್ಯಕ್ತಿ ವಿಕಸನ, ಸಂಸ್ಕಾರ, ದೇಶಾಭಿಮಾನ ಒದಗಿಸುತ್ತಾ ಬಂದಿರುವಂತಹ ಒಂದು ಸಂಸ್ಥೆಯ ಮಕ್ಕಳ ಜೊತೆಗೆ ಇವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಮಾಡಿಕೊಂಡ್ರು. ತಾಯಿಮನೆ ಇಲ್ಲಿ ಒಂದು ಅಂದಾಜು 24 ಮಕ್ಕಳು ಇಲ್ಲಿದ್ದಾರೆ. ಲಕ್ಷ್ಮೀಕಾಂತ್ ಅವರು ತಮ್ಮ ಹುಟ್ಟುಹಬ್ಬವನ್ನ ತಾವೇ ಕೇಕ್ ಅನ್ನ ಕಟ್ ಮಾಡಿ ಆಚರಿಸಲಿಲ್ಲ. ಅಲ್ಲಿರುವಂತಹ ಮಕ್ಕಳಿಗೆ ಆ ಅವಕಾಶವನ್ನು ನೀಡಿ ತಮ್ಮ ಹುಟ್ಟುಹಬ್ಬವನ್ನ ಆ ಮಕ್ಕಳ ಜೊತೆಗೆ ಖುಷಿ ಪಡುತ್ತಾ ಆಚರಣೆ ಮಾಡಿಕೊಂಡ್ರು. ನೀವು ನೋಡಬಹುದು, ಇಲ್ಲಿ 8/1/2025 ಶ್ರೀಯುತ ಲಕ್ಷ್ಮೀಕಾಂತ್ ಅವರು ತಮ್ಮ ಹುಟ್ಟುಹಬ್ಬವನ್ನ ತಾಯಿಮನೆ ಸಂಸ್ಥೆಯಲ್ಲಿರುವ ಮಕ್ಕಳೊಂದಿಗೆ ತಮ್ಮ ಈ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡ್ರು. ಇವರ ಜೊತೆಗೆ ಇವರದೇ ಆದಂತಹ ಕರೋಕೆ ಸಿಂಗಿಂಗ್ ಗ್ರೂಪಿನ ಹಲವಾರು ಸ್ನೇಹಿತರು ಇವ್ರ ಜೊತೆಗೆ ಭಾಗವಹಿಸಿ ಹಾಡು ಹಾಗೂ ಕಥೆಗಳನ್ನ ಹೇಳಿ ಮಕ್ಕಳಿಗೆ ರಂಜಿಸಿದ್ರು. ನಂತರ ಶ್ರೀಯುತ ಲಕ್ಷ್ಮೀಕಾಂತ್ ಅವರು ಮಾತಾಡ್ತಾ ಹೇಳಿದ್ರು, ಇವರ ಈ ಪ್ರೇರಣೆಗೆ ಮೂಲ ಕಾರ್ಯಕರ್ತರು ಶ್ರೀಯುತ ನಿರಂಜನ್ ಸ್ವಾಮಿಗಳು, ಐನೂರಿಂದ ಬಂದಂತ ಮಂಜಣ್ಣವರು ಹಾಗೂ ಇವರ ಸ್ನೇಹಿತರಾದಂತಹ ಆನಂದ್ ಕುಮಾರ್ ಅಂತ ಇವರು ನೆನಪಿಸಿಕೊಂಡ್ರು. ಇವ್ರ ಜೊತೆಗೆ ಗವರ್ಮೆಂಟ್ ಫಸ್ಟ್ ಗ್ರೇಡ್ ವುಮೆನ್ಸ್ ಕಾಲೇಜಿನಲ್ಲಿ ಲೆಕ್ಚರ್ ಆಗಿರುವಂತಹ ಶ್ರೀಯುತ ಡಾಕ್ಟರ್ ನವೀನ್ ಅವರು ಸಹ ಬಂದು ಸೇರ್ಕೊಂಡಿದ್ರು. ಇವರು ಮಕ್ಕಳಿಗೆ ತಮ್ಮ ಕಥೆಗಳನ್ನ ಹೇಳಿ ರಂಜಿಸಿದ್ರು. ಇವ್ರ ಜೊತೆಗೆ ಸುರೇಶ್, ತಮ್ಮದೇ ಆದಂತಹ ಓನ್ ಫಾರ್ಮರ್ ಡಿಸ್ಟ್ರಿಬ್ಯೂಟರ್ ಆಗಿರುವಂತಹ ಶ್ರೀಯುತ ಸುರೇಶ್ ಅವರು ಮಕ್ಕಳಿಗೆ ಕಥೆಗಳನ್ನ ಹೇಳಿದ್ರು ಹಾಗೂ ನೆನಪಿನ ಶಕ್ತಿ ಹೆಚ್ಚಿಗೆ ಮಾಡುವಂತಹ ಕೆಲವೊಂದು ಆಟಗಳನ್ನ ಆಡಿಸಿ ಮಕ್ಕಳಿಗೆ ರಂಜಿಸಿದ್ರು. ಶ್ವೇತಾ ಶಿವಕುಮಾರ್ ಪಾಟೀಲ್ ತಮ್ಮ ಇಂಪಾದ ಕಂಠದಿಂದ ಮಕ್ಕಳಿಗೆ ಹಾಡು ಹೇಳಿ ಅದರಲ್ಲಿ ನೀತಿ ಕಥೆಯನ್ನು ಸಹ ಹೇಳಿಕೊಟ್ರು. ಶೋಭಾ ವಸಂತ್ ಅವರು ವಿಶೇಷ ತನಿಖಾಧಿಕಾರಿ ಆಗಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ. ಇವರ ಪತ್ನಿಯಾದಂತಹ ಶೋಭಾ ಅವರು ಹಾಡನ್ನ ಹೇಳಿ ಮಕ್ಕಳಿಗೆ ನೀತಿ ಪಾಠ ಸಹ ಹೇಳಿಕೊಟ್ರು. ತಮ್ಮ ಮಗುವನ್ನು ಸಹ ಇವ್ರ ಜೊತೆಗೆ ಆಟ ಆಡೋದಕ್ಕೆ ಕರ್ಕೊಂಡು ಬಂದಿದ್ರು. ಸುಜಾತ ಅವರು ಮೆಗ್ಗಾನ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಸಹ ತಮ್ಮ ಇಂಪಾದ ಕಂಠದಿಂದ ಹಾಡು ಹೇಳಿ ಮಕ್ಕಳಿಗೆ ಇವರು ಏನ್ ಮಾಡಿದ್ರು ಅಂದ್ರೆ ಖುಷಿ ಪಡಿಸಿದ್ರು. ಜೊತೆಗೆ ತಮ್ಮ ಮಗುವನ್ನು ಕರ್ಕೊಂಡು ಆಟ ಆಡಕ್ಕೆ ಇವ್ರ ಜೊತೆಗೆ ಸೇರಿಸಿದ್ರು. ಸಾದಿಕ್ ಬಾನು ಅವರು ಕುವೆಂಪು BEd ಮಹಾವಿದ್ಯಾಲಯದಲ್ಲಿ ಲೆಕ್ಚರರ್ ಆಗಿದ್ದಾರೆ. ಇವರು ಮಕ್ಕಳಿಗೆ ಹಲವಾರು ಬೇರೆ ಬೇರೆ ಆಟಗಳನ್ನ ಆಡಿಸಿದ್ರು ಹಾಗೂ ಮಕ್ಕಳಿಗೆ ಜೊತೆಗೆ ಆಟ ಆಡಿದ್ರು. ಶ್ರೀಯುತ ಬ್ರಹ್ಮಾನಂದ್, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಕುವೆಂಪು ಯೂನಿವರ್ಸಿಟಿಯಲ್ಲಿ, ಇವರಂತೂ ಮಕ್ಕಳಿಗೆ ಹಾಡು ಹೇಳಿ, ಭಜನೆ ಹೇಳಿ, ಕುಣಿದು ಕುಪ್ಪಳಿಸಿ ಮಕ್ಕಳಿಗೆ ಬಹಳಷ್ಟು ಎಂಜಾಯ್ಮೆಂಟ್ ಅನ್ನ ಮಾಡಿಸಿದ್ರು. ಮಕ್ಕಳಿಗೆ ಹಾಡು ಹೇಳೋದಕ್ಕೂ ಸಹ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಆಟದ ಜೊತೆಗೆ ನಮ್ಮ ಕರೋಕೆ ಸಿಂಗಿಂಗ್ ಗ್ರೂಪಿನೊಂದಿಗೆ ಮಕ್ಕಳು ಸಹ ಹಾಡು ಹೇಳಿದರು. ನಿರಂಜನ್ ಸ್ವಾಮಿ, ರಿಟೈರ್ಡ್ ಟೀಮ್ ಇಂಜಿನಿಯರ್, ನಮ್ಮ ಮನೆಯ ಮಾಲೀಕರು. ಇವರು ಮಕ್ಕಳಿಗೆ ಮುಂದೆ ಜೀವನದಲ್ಲಿ ನೀವೇನಾಗ್ತೀರಾ ಅಂತ ಕೇಳಿ ಮಕ್ಕಳಲ್ಲಿ ಏನಾಗ್ತೀರಾ ಅನ್ನೋದಕ್ಕೆ ಸ್ಫೂರ್ತಿಯನ್ನ ತುಂಬಿದ್ರು. ಗ್ರೂಪ್ ಫೋಟೋ, ಈ ಎಲ್ಲಾ ಫೋಟೋಗಳನ್ನ ಚಂದವಾಗಿ ಅಂದವಾಗಿ ನಮ್ಗೆ ಪ್ರಿಂಟ್ ತೆಗೆದುಕೊಟ್ಟವರು ಶ್ರೀಯುತ ಬ್ರಹ್ಮಾನಂದ ಸ್ನೇಹಿತರಾದಂತ ಫ್ರಂಟ್ ಇಲ್ಲಿರುವಂತಹ ಇವರು. ಗ್ರೂಪ್ ಫೋಟೋ ಇವೆಲ್ಲ ಸೇರಿ ಇವತ್ತಿನ ಕಾರ್ಯಕ್ರಮ ಎಷ್ಟು ಚಂದಾಗಿ ಮೂಡಿಬಂತು. ಸ್ಪೆಷಲ್ ಥ್ಯಾಂಕ್ಸ್ ಮಿಸ್ಟರ್ ಮಂಜಣ್ಣ AR, ಐನೂರಿಂದ ಬಂದಿರುವಂತ ಇವರಿಗೆ ನಾವು ನಮ್ಮ ವಿಶೇಷ ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ. ಈ ಕಾರ್ಯಕ್ರಮದ ಆಯೋಜಕರು ಆನಂದ್ ಕುಮಾರ್ ಅವರು ತಮ್ಮ ಅನುಭವವನ್ನ ಹೇಳ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮ ನಮ್ಮ ಜೀವನದಲ್ಲಿ ಕೆಲವೊಬ್ರು ಈ ಅನುಭವನ ಅನುಭವಿಸಲಿಕ್ಕೆ ಇರ್ಲಿಕ್ಕಿಲ್ಲ. ನನಗಂತೂ ವಿಶೇಷ ಅನುಭವ, ನನ್ನ ಜೀವಮಾನ ಇಡೀ ಇದನ್ನ ಅನುಭವಿಸಿರ್ಲಿಲ್ಲ. ಇಂತಹ ಅನುಭವದ ಅನುಭೂತಿಗೆ ಸಾಕ್ಷಿಯಾದವರು ಲಕ್ಷ್ಮೀಕಾಂತ್, ಸುರೇಶ್, ನವೀನ್, ಶ್ವೇತಾ, ಶಿವಕುಮಾರ್ ಪಾಟೀಲ್, ಶೋಭಾ,
ವಸಂತ್ ಬ್ರಹ್ಮಾನಂದ್ ಹಾಗೂ ಅವರ ಸ್ನೇಹಿತರು ಶಿವಲಿಂಗಮೂರ್ತಿ, ಸಾದಿಕ್ ಬಾನು, ಯುವರಾಜ್, ಮಂಜಣ್ಣ, ನಿರಂಜನ್ ಸ್ವಾಮಿಗಳು. ನೀವೆಲ್ಲ ಇವತ್ತು ಈ ಮಕ್ಕಳ ಮನಸ್ಸಿನಲ್ಲಿ ಖುಷಿ ತಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ಶೋಭಾ ವಸಂತ್ ಅವರು ಕಮೆಂಟ್ ಅಲ್ಲಿ ಬರೀತಾರೆ, ಮುಕ್ತ ಮನಸ್ಸಿನ ಮಕ್ಕಳ ಜೊತೆ ನಾವು ಮಕ್ಕಳಂತೆ ಬೆರೆತಾ ಇರುವಂತಹ ಸಮಯ ಮನಸ್ಸಿಗೆ ತುಂಬಾ ಖುಷಿ ಕೊಟ್ಟಂತ ಕಾರ್ಯಕ್ರಮವಾಗಿತ್ತು. ಇಂಥ ನನ್ನ ಕುಟುಂಬಕ್ಕೆ ಅವಕಾಶ ಮಾಡಿಕೊಟ್ಟಂತ ಆನಂದ್ ಸರ್ ಹಾಗೂ ಲಕ್ಷ್ಮೀಕಾಂತ್ ಅಣ್ಣನಿಗೂ ನನ್ನ ಧನ್ಯವಾದಗಳನ್ನ ಇವರು ತಮ್ಮ ಕಮೆಂಟ್ ನಲ್ಲಿ ತಿಳಿಸ್ತಾರೆ. ಧನ್ಯವಾದಗಳು ಸ್ನೇಹಿತರೆ.